ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವರು ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವಮಕ್ಕಳೇ, ನಮ್ಮ ದೇವರು ಆತನ ಕೃಪಾವರಗಳಿಂದ ಪ್ರತಿದಿನ ಪ್ರತಿ ಕ್ಷಣಲೂ ನಮ್ಮನ್ನು ಕಾಪಾಡುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ದೇವಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಆತ ನಮ್ಮ ಸಹಾಯಕನಾಗಿದ್ದಾನೆ, ನಮಗೆ ಒಳ್ಳೆ ಮಾರ್ಗದರ್ಶನ ಆಗಿದ್ದಾರೆ. ಹೌದು ಪ್ರೀತಿ ದೇವಮಕ್ಕಳೇ, ನಾವು ಕಷ್ಟ ವೇದನೆಯಲ್ಲಿ ಸಮಸ್ಯೆಯಲ್ಲಿ ಇದ್ರೂ ಕೂಡ ನನ್ನ ಮಗನೇ ನನ್ನ ಮಗಳೇ, ನಾನು ನಿನಗಾಗಿ ಇರ್ತೀನಿ, ನೀನು ಭಯಪಡಬೇಡ ಎಂಬುದಾಗಿ ದೇವ್ರ ವಾಗ್ದಾನ ಮಾಡಿದ್ದಾರೆ. ಹೌದು ಪ್ರೀತಿ ದೇವಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ನಮ್ಮನ್ನು ಕೊಟ್ಟಿದ್ದಾನೆ. ನಾವು ಕೃತಜ್ಞತೆ ಹೃದಯ ಎಂಬುದಾಗಿ. ಹೌದು ಪ್ರೀತಿ ದೇವಮಕ್ಕಳೇ, ನಾವು ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಕೃತಜ್ಞತಾ ದೇವರಿಗೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಹೃದಯದಿಂದ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಾಕ್ಯದಿಂದ 18ನೇ ವಾಕ್ಯವರೆಗೂ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಇಲ್ಲಿ ಹೇಗೆ ಹೇಳ್ತದೆ ನೋಡಿ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲ ವಿಷಯದಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೆನ್, ಹಲ್ಲೆಲೂಯ. ದೇವರ ಚಿತ್ತ ಎಂಬುದಾಗಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಮತ್ತೆ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೆನ್. 18ನೇ ವಾಕ್ಯ ನೋಡ್ತೀವಿ ಪ್ರೀತಿದೆ ಮಕ್ಕಳೇ, ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿದೆ. ಹೌದು ಪ್ರೀತಿದೆ ಮಕ್ಕಳೇ, ಪೌಲನ್ನು ಹೇಳ್ತಾ ಇದ್ದಾರೆ, ಎಲ್ಲದರಲ್ಲಿಯೂ ಅಂದರೆ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ಇದ್ರೂ ಕೂಡ ಯಾವಾಗಲೂ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ನನಗೆ ಕಷ್ಟ ಇದೆ, ನನಗೆ ಸಮಸ್ಯೆ ಇದೆ, ರೋಗದಲ್ಲಿದೆ ಎಂಬುದಾಗಿ ಹೇಳಿದರೆ ದೇವರಿಗೆ ನಾವು ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಹೃದಯದಿಂದ ಕೃತಜ್ಞತೆ ಸಲ್ಲಿಸಬೇಕು. ದೇವರೇ, ಈ ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಹೇಳ್ತೀನಪ್ಪ. ದೇವರೇ, ಈ ದಿನದಲ್ಲಿ ನನ್ನ ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಬಿಡುಗಡೆ ಕೊಡ್ತಾ ಇದ್ದಕ್ಕಾಗಿ ಕೃತಜ್ಞತೆ ಹೇಳಬೇಕು. ಹೌದು ಪ್ರೀತಿ ದೇವಮಕ್ಕಳೇ, ಅದೇ ಪೌಲ್ ಹೇಳ್ತಾನೆ, ಕೃತಜ್ಞತೆ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಹೇಳಬೇಕು. ಅದೇ ತರ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 15ನೇ ವಾಕ್ಯ ನೋಡಿದ ಅದರ ಪ್ರೀತಿ ದೇವಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ ನೋಡಿ. 13ನೇ ಅಧ್ಯಾಯ 15ನೇ ವಾಕ್ಯ ಹೇಳ್ತದೆ, ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಯಜ್ಞೆ ಒಂದೇ. ನಾವು ಯಾವಾಗಲೂ ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸಬೇಕು. ದೇವರೇ, ಇದು ನಿನಗೆ ಅರ್ಪಿಸ್ತಾ ಇದ್ದೀನಿ, ನಿನಗೆ ಅರ್ಪಿಸ್ತೀನಿ ಸ್ತೋತ್ರ ಯಜ್ಞವನ್ನು. ನಾವು ಯಾವಾಗಲೂ ಸ್ತೋತ್ರ ಹೇಳಬೇಕು. ದೇವರೇ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾನು ಜೀವನದಲ್ಲಿ ನೀನು ನಡೆಸ್ತಿದ್ದಕ್ಕಾಗಿ ಸ್ತೋತ್ರ ಅಂತ ಅರ್ಪಿಸುವಾಗ ದೇವ್ರ ಸಂತೋಷ ಉಳ್ಳವನಾಗಿದ್ದಾರೆ. ಹೌದು ಪ್ರೀತಿ ದೇವಮಕ್ಕಳೇ, ನನ್ನ ಮಗಳು ನನಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸ್ತಾಳೆ, ನನಗೆ ಯಾವಾಗಲೂ ಸ್ತೋತ್ರ ಹೇಳ್ತಾ ಇದ್ದಾಳೆ ಎಂಬುದಾಗಿ ಸಂತೋಷ ಉಳ್ಳವನಾಗಿದ್ದಾನೆ. ಹೌದು ಪ್ರೀತಿ ದೇವಮಕ್ಕಳೇ, ನಾವು ಯಾವ ಸಮಸ್ಯೆಯಲ್ಲಿದ್ದೀವಿ, ಯಾವ ಬಲಹೀನತೆಯಲ್ಲಿ ಇದ್ದೀವಿ, ಆದರೂ ಕೂಡ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ ಪೌಲ್ ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳಿಗೆ, ಯಾವಾಗಲೂ ದೇವರಿಗೆ ನಾವು ಎಡೆಬಿಡದೆ ಆತನಿಗೆ ಸ್ತೋತ್ರವನ್ನು ಹೇಳಬೇಕೆಂಬುದಾಗಿ ಹೇಳ್ತಾರೆ. ಅದೇ ತರ ಪೌಲನ್ನು ಕೊಲಿಸಿದವರಿಗೆ 3ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ನೀವು ನಡೆಯಿಂದಾಗ್ಲಿ ನುಡಿಯಿಂದಾಗ್ಲಿ ದೇವರಿಗೆ ನೋಡಿ, ಅಲ್ಲಿ ಒಳ್ಳೆ ವಾಕ್ಯ ಹೇಳ್ತದೆ, ಏನಂದ್ರೆ ನೀವು ನಡೆಯಿಂದಲಾಗಲಿ ನುಡಿಯಿಂದಾಗಲಿ ನೋಡಿ ಕೊಲಿಸಿದವರಿಗೆ, ಪೌಲನ್ನು ಕೊಲಿಸಿದವರಿಗೆ 3ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ಏನಂತಂದ್ರೆ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲೇ ಮಾಡ್ರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯ ಸಲ್ಲಿಸಿರಿ. ಆಮೀನ್. ನಮ್ಮ ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು, ನಮ್ಮ ಎಲ್ಲ ಅಡಚಣೆಗಳಲ್ಲಾಗಿರ್ಬೋದು,
ಆದರೆ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ. ಯೇಸುವೆ, ಈ ದಿನ ಕೊಟ್ಟಿದ್ದಪ್ಪ ನಿನಗೆ ಕೃತಜ್ಞತೆ ಅಪ್ಪ, ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದ ಕೃತಜ್ಞತೆ, ನನಗೆ ರೋಗದಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು. ಪ್ರೀತಿ ಇದೆ ಮಕ್ಕಳೇ, ಅದೇ ಪೌಲ ಎಚ್ಚರಿಸ್ತಾ ಇದ್ದೇನೆ ನಮಗೆ, ನೀವು ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರಿಗೆ ಅಪ್ಪ ಯಾವಾಗಲೂ ಸ್ತೋತ್ರ ಹೇಳ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಇದೆ ಮಕ್ಕಳೇ, ನಮ್ಮ ಎಂಥ ಪರಿಸ್ಥಿತಿಯಲ್ಲಿ ಇರುವಾಗಲೂ, ಎಂಥ ರೋಗದಲ್ಲಿ, ಎಂಥ ಕಷ್ಟಗಳಲ್ಲಿ ಇದ್ರೂ ಕೂಡ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ ಪೌಲ ಹೇಳ್ತಾರೆ. ಪ್ರೀತಿ ಇದೆ ಮಕ್ಕಳೇ, ಪ್ರೀತಿ ಮಕ್ಕಳೇ, ನಮ್ಮ ಈ ದಿನಗಳನ್ನು ನೋಡೋದಾದ್ರೆ ಎಷ್ಟೋ ಜನ ದೇವರಿಗೆ ಕೃತಜ್ಞತೆ ಸಲ್ಲಿಸದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಅಯ್ಯೋ, ನನ್ನಲ್ಲಿ ಒಳ್ಳೆ ದುಡ್ಡಿದೆ ಎಂಬುದಾಗಿ ಹೇಳ್ಬೋದು, ನಮ್ಮಲ್ಲಿ ಒಳ್ಳೆ ಮನೆಗಳಿದೆ, ನಮ್ಮಲ್ಲಿ ಆಸ್ತಿ ಇದೆ, ಅಂತಸ್ತಿದೆ, ಆದರೆ ದೇವರು ಅದನ್ನು ಕೇಳ್ತಿಲ್ಲ. ನಮ್ಮ ಜೀವಿತದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆದರೆ ಪೌಲ ಹೇಳ್ತಾನೆ, ನಾನು ಇವೆಲ್ಲ ನಾನು ಅನುಭವಿಸಿದ್ದೀನಿ, ನೀವು ಕೂಡ ಒಳ್ಳೆಯ ವಿಶ್ವಾಸಿಯಾಗಿ ಜೀವಿಸಿರಿ ಎಂಬುದಾಗಿ ನಮ್ಮನ್ನು ಎಚ್ಚರಿಸ್ತಿದ್ದೇನೆ. ಪ್ರೀತಿದ ಮಕ್ಕಳೇ, ನಮ್ಮ ಎಷ್ಟೋ ಜನ ವಿದ್ಯಾವಂತರಿದ್ದಾರೆ, ಎಷ್ಟೋ ಜನ ಹಣವಂತರಿದ್ದಾರೆ, ಆದರೆ ದೇವರನ್ನ ಈ ದಿನಗಳಲ್ಲಿ ಮರ್ತೋಗ್ತಾರೆ. ದೇವ್ರನ್ನ ಸಮಯನ ಕೊಡ್ತಾ ಇಲ್ಲ, ದೇವರಲ್ಲಿ ಸ್ತೋತ್ರ ಹೇಳುವಂಥ ಸಮಯ ಇಲ್ಲ. ಆದರೆ ದೇವ್ ಮಕ್ಕಳೇ, ಪ್ರತಿದಿನ ದೇವರು ನಮ್ಮನ್ನು ಕಾಯುವಂಥ ದೇವರು. ಅಯ್ಯೋ, ನನ್ನ ಮಗಳು ಕಷ್ಟದಲ್ಲಿದ್ದಾಳೆ, ನನ್ನ ಮಗ ಕಷ್ಟದಲ್ಲಿದ್ದಾನೆ, ಹೇಗಾದರೂ ಮಾಡಿ ಬಿಡಿಸ್ಬೇಕೆಂಬುದೇ ಆತನ ಆಸೆ, ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ಆತನ ಆಸೆ. ಆದರೆ ನಾವು ಯಾವ ರೀತಿಯಲ್ಲಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡೋದಾದ್ರೆ, ಪ್ರೀತಿ ಉಳಿದ ಮಕ್ಕಳಲ್ಲಿ ಹೇಳ್ತಾರೆ ನೋಡಿ, 6ನೇ ಅಧ್ಯಾಯ ಫಿಲಿಪ್ಪಿ 6 ಹೇಳುತ್ತದೆ ನೋಡಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ಬೇಕು. ಹೌದು ಪ್ರೀತಿ ಇದೆ ಮಕ್ಕಳೇ, ನಾವು ಯಾವಾಗಲೂ ಚಿಂತೆಯಲ್ಲಿರ್ತೀವಿ. ಅಯ್ಯೋ, ನನ್ನ ಭವಿಷ್ಯ ಏನಾಗುತ್ತೆ, ನನ್ನ ಕುಟುಂಬದ ಭವಿಷ್ಯ ಏನಾಗುತ್ತೆ, ಅಯ್ಯೋ ನನ್ನ ಜೀವಿತದಲ್ಲಿ ಇಷ್ಟೇ ಕಷ್ಟ ಇದೆ, ನನ್ನ ಇಷ್ಟು ಹೋರಾಟ ಇದೆ, ಆದರೆ ನನ್ನನ್ನು ಯಾರು ನೋಡ್ತಾರೆ ಎಂಬಂಥ ಒಂದು ನಾವು ಚಿಂತೆಯಲ್ಲಿರ್ಬೋದು. ಆದರೆ ದೇವರು ಹೇಳ್ತಿದ್ದಾನೆ, ಯಾವಾಗಲೂ ಕರ್ತನಲ್ಲಿ ಏನಂತೆ, ಕರ್ತನಲ್ಲಿ ಕರ್ತನಲ್ಲಿ ಯಾವಾಗಲೂ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸಲ್ಲಿಸಬೇಕು. ಅಪ್ಪ, ನೀನು ನಡೆಸ್ತೀಯಾ, ನಿನಗೆ ಕೃತಜ್ಞತೆ. ನನ್ನ ಕುಟುಂಬ ಈ ದಿನ ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತೀಯಾ, ನಿನಗೆ ಕೃತಜ್ಞತೆ. ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾ ಇದೆಯಪ್ಪ, ನಿನಗೆ ಕೃತಜ್ಞತೆ ಅನ್ನುವಾಗ ದೇವರು ಎಷ್ಟು ಸಂತೋಷವುಳ್ಳನಾಗಿದ್ದಾನೆ. ಹೌದು ಪ್ರೀತಿದೆ ಮಕ್ಕಳಿಗೆ, ನಮ್ಮನ್ನು ನೋಡುವಂಥ ದೇವರು ನಮ್ಮ ಚಿಂತೆ ಮಾಡದೆ ದೇವರಲ್ಲಿ ಎಲ್ಲ ಕೃತಜ್ಞತೆ ಸಲ್ಲಿಸಬೇಕು. ದೇವರೇ, ನೀನೇ ನನ್ನ ನಡೆಸು, ನನ್ನ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು, ನಾನು ನಿನಗೆ ಕೃತಜ್ಞತೆ ಉಳ್ಳವನಾಗಿ ನಾನು ಜೀವಿಸ್ತೇನೆ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಅದು ಪ್ರೀತಿ ಮಕ್ಕಳೇ, ಈ ದಿನ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ದೇವರೇ, ಪೌಲನು ಹೇಳುವ ಹಾಗೆ ನಾನು ಕೂಡ ನಿನ್ನಲ್ಲಿ ನೋಡಿ ಏನಂತಂದ್ರೆ ನೋಡಿ, ಕೃತಜ್ಞತೆ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವ್ರ ಚಿತ್ತ ಏನಾಗಿದೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರಿಗೆ ಕೃತಜ್ಞತೆ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀವೋ ಅದೇ ದೇವರ ಚಿತ್ತವಾಗಿದೆ. ದೇವ್ರ ಪ್ರತಿದಿನ ಆತನು ಗೊತ್ತು ನಮ್ಮ ಸಮಸ್ಯೆ ಏನಿದೆ, ಆತನ ಎಲ್ಲಾನು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಯೋಬನ ಜೀವಿತ ನೋಡೋದಾದ್ರೆ ಪ್ರೀತಿದೆ ಮಕ್ಕಳೇ, ಆತನ ಹೆಂಡತಿ ಬೈತಾ ಇದ್ದಳು, ಏನ್ ದೇವ್ರ ಅಂತ ಸಾಯ್ತಾ ಇದೆಯಾ, ದೇವ್ರು ಅಂತ ಬಿಡು ಎಂಬುದಾಗಿ ಅಷ್ಟು ಹುಣ್ಣಾದ್ರೂ ಕೂಡ ಯೋಬ ದೇವರನ್ನ ಬಿಡಲಿಲ್ಲ. ದೇವರಿಂದ ಒಳ್ಳೆದನ್ನೇ ಪಡಿತೀವಿ, ಆದ್ರೆ ಕೆಟ್ಟದನ್ನ ಪಡೆಯುವುದಿಲ್ಲ. ದೇವ್ರು ನಮಗೆ ಸಹಾಯ ಮಾಡುವಂತ ದೇವರು. ನೋಡಿ, ಯೋಬನ ಅಷ್ಟು ಐಶ್ವರ್ಯವಂತ, ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳನಾಗಿ ಜೀವಿಸಿದೆ ಎಂಬುದಾಗಿ ನೋಡ್ತೀವಿ. ಪ್ರೀತಿ ದೇವ್ ಮಕ್ಕಳೇ, ಅದೇ ತರ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಪೌಲನು ಹೇಳ್ತಾನೆ, ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ, ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ ಎಂಬುದಾಗಿ ಹೇಳುವಾಗ ನಾವು ಸಂತೋಷವಾಗಿ, ದೇವರೇ ಈ ದಿನ ಕೊಟ್ಟಿದ್ದಪ್ಪ ನಿನಗೆ ಕೃತಜ್ಞತೆ, ನನ್ನ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರೇ, ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದೇಸಪ್ಪ, ಪೌಲನ ದೆಸಲೋನಿಕರಿಗೆ ಹೇಳುವ ಹಾಗೆ ನೀವು ಕೃತಜ್ಞತೆ ಉಳ್ಳವರಾಗಿ ದೇವರ ಚಿತ್ತದ ಅಂಕೆ ನೀವು ನಡೀರಿ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಅವರನ್ನು ಯಾವುದೇ ಸಮಸ್ಯೆಲಿದ್ದರೋ ನಿಮ್ಮ ಕೃತಜ್ಞತೆಯಿಂದ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡು ಅಪ್ಪ. ಅವರು ಒಳ್ಳೆಯ ಶಾಂತಿ ಸಮಾಧಿಯಿಂದ ಜೀವಿಸುವಂತೆ ಸಹಾಯ ಮಾಡು. ಅವ್ರ ಕಷ್ಟ ವೇದನೆ ಎಲ್ಲ ತೆಗೆದಾಕಿ ನಿನ್ನ ಕೃಪದಿಂದ
ಅವ್ರನ್ನ ಆಶೀರ್ವದಿಸಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ಅವರು ಅಪ್ಪ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಒಂದು ಬಲಹೀನತೆಗಳಿಂದ ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ರೆ, ನೀವು ಹಾಗೆ ಮಾಡಿರೋಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಯಾವಾಗಲೂ ಕೃತಜ್ಞತೆ, ಯಾವಾಗಲೂ ಸ್ತೋತ್ರ ಹೇಳುವಂತೆ ಮಕ್ಕಳನ್ನ ಆಶೀರ್ವದಿಸಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ, ಪ್ರೀತಿಗಳ ತಂದೆ ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಸಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.